ಇಷ್ಟು ಟೇಸ್ಟಿಯಾಗಿ ಕಲರ್ಫುಲ್ ಆಗಿರೋ ತುಪ್ಪ ಹೇಗೆ ಮಾಡಬೇಕು ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಜೊತೆಗೆ ಬೆಳಿಗ್ಗೆನೇ ಬೆಂಡಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಏರ್ ಫ್ರೈಯರಲ್ಲಿ ವಿತ್ ಝೀರೋ ಆಯಿಲ್. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಸಣ್ಣ ಸಣ್ಣ ಬೆಂಡೆಕಾಯಿನ ನೀಟಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಉಪ್ಪು, ಅಚ್ಕಾರದ ಪುಡಿ, ಚಾಟ್ ಮಸಾಲ, ಕಡಲೆ ಹಿಟ್ಟು, ಮೈದಾ, ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಏರ್ ಫ್ರೈ ಮಾಡೋದಷ್ಟೇ. ಸಿಂಪಲಾಗಿ ಆಗೋಗ್ಬಿಡುತ್ತೆ. 180 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಬೇಕ್ ಮಾಡಿದರೆ, ಏರ್ ಫ್ರೈ ಮಾಡಿದ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿ ಅವಳ ಸ್ಕೂಲಿಗೆ ಕಳಿಸ್ಬಿಟ್ಟು ಇವತ್ತು ನನಗೆ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ಆಫೀಸ್ಗೆ ಹೊರಟೆ. ಸೊ ಆಫೀಸಿಂದ ಇವತ್ತು ಹೊರಗಡೆ ಕ್ಲೈಂಟ್ ಮೀಟಿಂಗ್ ಇತ್ತು, ಹಾಗಾಗಿ ಹೊರಗೆ ಹೋಗ್ತಾ ಇದ್ದೀನಿ. ಏನು ಹೇಳಿ, ಇಷ್ಟು ದಿನ ವಿಂಟರ್ ಹೆಂಗೆ ಸಹಿಸ್ಕೊಂಡಿದ್ದಾಯಿತು, ಇನ್ನು ಸಮ್ಮರಲ್ಲಿ ನಾವು ಸರ್ವೈವ್ ಮಾಡೋದಿದೆಯಲ್ಲ ಅದೇ ದೊಡ್ಡ ಟಾಸ್ಕ್. ತುಂಬಾ ಬಿಸಿಲು ಜಾಸ್ತಿ ಆಗಿದೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಾವು ಸಂಡೇ ನಮ್ಮ ಮನೆ ಕಡೆಯಿಂದ ಬೆಣ್ಣೆ ಅಲಂಕಾರ ಮಾಡಿಸಿದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅದು ಅಲಂಕಾರ ಮಾಡಿದ್ದೇನು ಬೆಣ್ಣೆ ಇರುತ್ತೆ, ನಮಗೆ ಅದು ನೆಕ್ಸ್ಟ್ ಡೇ ಕೊಟ್ಟಿದ್ದರು. ಅದೇ ಬೆಣ್ಣೆನ ಕರಗಿಸಿ ಇವತ್ತು ತುಪ್ಪ ಮಾಡ್ಕೋತಾ ಇದ್ದೀವಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಅಂತ ತೋರಿಸ್ಕೊಡ್ಲಿ. ಬೆಣ್ಣೆನ ಒಂದು ಚೆನ್ನಾಗಿರೋ ಪಾತ್ರೆಗೆ ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕರಗಿಸ್ಕೋಬೇಕು. ಈ ಥರ ಕೈ ತಿರುತ್ತಾ ಅದು ಕಂಪ್ಲೀಟಾಗಿ ಬೆಣ್ಣೆ ಕರಗಿ ಈ ಥರ ಜಾಸ್ತಿ ದಪ್ಪ ಫೋಮ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಫೋಮ್ ಥರ ಬರುವಾಗ ಮೀಡಿಯಮಲ್ಲೇ ಇರಲಿ ಫ್ಲೇಮು, ಹೈ ಮಾಡೋಕ್ಕೆ ಹೋಗಬೇಡಿ. ಅದು ಕಂಪ್ಲೀಟಾಗಿ ಫೋಮ್ ಕನ್ಸಿಸ್ಟೆನ್ಸಿ ಹೋಗಿ ಈ ರೀತಿ ಕಮ್ಮಿ ಬಬಲ್ ಕನ್ಸಿಸ್ಟೆನ್ಸಿ ಬಂದಾಗ ಕಲ್ಲುಪ್ಪು ಮತ್ತು ಜೀರಿಗೆ, 1-2 ಕಾಳು ಮೆಂತ್ಯ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅದು ಬಾಯ್ಲ್ ಆದಮೇಲೆ ಒಂದೇ ಒಂದು ವೀಳ್ಯದೆಲೆ ಹಾಕ್ಕೊಂಡ್ರೆ ಸಾಕು. ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ವೀಳ್ಯದೆಲೆ ಹಾಕೋದ್ರಿಂದ ತುಪ್ಪ ಬೇಗ ಕೆಡೋದಿಲ್ಲ ಮತ್ತು ತುಂಬ ದಿನದ ಗಂಟ ನಾವು ಸೇಫಾಗಿ ಇಟ್ಕೋಬೋದು. ಸೊ ವೀಳ್ಯದೆಲೆ ಮತ್ತು ಉಪ್ಪು ಇದೆಲ್ಲ ಹಾಕಿದ್ಮೇಲೆ ಆಮೇಲೆ ಚಿಟಿಕೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಮರ್ತೋದೆ ಹೇಳೋದು. ಇದನ್ನೆಲ್ಲ ಹಾಕಿ 2 ನಿಮಿಷ ನೀವು ಬಿಸಿ ಮಾಡಿದರೆ ಸಾಕು. ಈ ಕನ್ಸಿಸ್ಟೆನ್ಸಿ ಬರುತ್ತೆ, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಸ್ಟೇನ್ ಮಾಡಿಕೊಂಡು ನೀವು ಒಂದು ಕಡೆ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ತುಪ್ಪ. ಮತ್ತು ಮಂಗಳವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದ್ವಿ. ಇದಿಷ್ಟು ನನ್ನ ಪುಟ್ಟ ಮಿನಿ ವ್ಲಾಗ್ ಆಗಿತ್ತು. ಗೀ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ಹೇಳಿ. ಇಷ್ಟ ಆಗಿದೆ ನನ್ನ ಪುಟ್ಟ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.